ಹಾಯ್ ಸರ್. ಹೇ ಶ್ರೇಣಿ, ಹೆಂಗದಿ? ನಾವು ಗೊತ್ತಲ್ವಾ, ಆಲ್ವೇಸ್ ಸೂಪರ್. ಬಳಗದೈತಿ ನೋಡಿ, ಬಾ ಒಳಗೆ. ಮತ್ತೇನ್ ಸಮಾಚಾರ? ಸ್ವೀಟ್ಸ್ ತಗೊಳ್ಳಿ. ಏನ್ ವಿಶೇಷ? ಏನಿಲ್ಲ ಸರ್, ರಿಸಲ್ಟ್ಸ್ ಬಂತು, ಫೈನಲಿ ಡನ್ ವಿತ್ ಮೈ ಎಜುಕೇಶನ್. ಸೊ ಹಾಗೆ ನಿಮ್ಮನ್ನ ನೋಡ್ಕೊಳ್ಳೋಣ ಅಂತ ಬಂದೆ. ಓ ಕಂಗ್ರಾಟ್ಸ್. ಥ್ಯಾಂಕ್ ಯು ಸರ್. ಮತ್ತ ಎಜುಕೇಶನ್ ಕಂಪ್ಲೀಟ್ ಆಯ್ತು, ಮುಂದೇನ್ ಮಾಡ್ಬೇಕು ಅನ್ಕೊಂಡದಿ? ಕೋಚಿಂಗ್ ಕ್ಲಾಸ್ ಜಾಯ್ನ್ ಆಗೋಣ ಅಂತಿದ್ದೀನಿ ಸರ್. ಒಂದು ವರ್ಷ ಸ್ಟಡಿ ಮಾಡಿ ಇಂಡಿಯನ್ ಆರ್ಮಿ ಜಾಯ್ನ್ ಆಗಬೇಕು ಅಂತಿದ್ದೀನಿ. ಓ ಗುಡ್ ಡಿಸಿಷನ್. ದೇಶ ಕಾಯೋ ಸೈನಿಕ ಹೆಮ್ಮೆ ಕೆಲ್ಸನೇ. ನಮ್ಮಂದಿ ಮೊದಲಿನಂಗಿಲ್ಲ ಶ್ರೇಣಿ, ಎಲ್ರೂ ಸ್ವಾರ್ಥಿಗಳ. ಎಲ್ರೂ ಕಷ್ಟಪಡ್ತಾರ ತಮ್ಮ ಕುಟುಂಬ ಚೆನ್ನಾಗಿರ್ಬೇಕಂತೇಳಿ. ತಮ್ಮ ಕುಟುಂಬಕ್ಕೆ ಏನಾದ್ರು ಸಮಸ್ಯೆ ಬಂದ್ರ ಎಂತ ರಿಸ್ಕ್ ಬೇಕಾದ್ರೂ ತಗೋತಾರ. ಆದ್ರೆ ಹೊರಗಡೆ ಯಾವಾಗ ಹಸಿಮಸ ಆಗ್ತಿದ್ರು ಯಾವ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಿಮ್ಮಪ್ಪ ಮತ್ ನಿಮ್ಮಣ್ಣ ಇಬ್ರು ಮಿಲಿಟರಿ ಒಳಗ ಪ್ರಾಣ ಕಳ್ಕೊಂಡ್ರು. ಅದನ್ನ ನೋಡಿ ನೀನ್ ಬೇರೆ ಯಾವ್ದಾದ್ರು ಫೀಲ್ಡ್ ಸೆಲೆಕ್ಟ್ ಮಾಡ್ಕೋತಿ ಅನ್ಕೊಂಡಿದ್ನಿ. ಆದ್ರೆ ನೀನು ಆರ್ಮಿ ಸೆಲೆಕ್ಟ್ ಮಾಡ್ಕೊಂಡಿದ್ ನೋಡಿ ನಿಜವಾಗ್ಲೂ ಹೆಮ್ಮೆ ಫೀಲ್ ಆಗತೈತಿ. ಸರ್, ನೀವು ಹೇಳಿದ್ 100% ನಿಜ ಸರ್. ನಮ್ ಜನರು ಎಲ್ರು ಸ್ವಾರ್ಥಿಗಳ. ಪ್ರತಿಯೊಬ್ಬರು ಅವ್ರ ಕುಟುಂಬಕ್ಕೋಸ್ಕರನೇ ಕಷ್ಟಪಡ್ತಾರೆ ಸರ್. ನಮ್ ಜನ ಮಾತ್ರ ಅಲ್ಲ ಸರ್, ಇಂಡಿಯನ್ ಆರ್ಮಿಲಿರೋ ಪ್ರತಿಯೊಬ್ಬ ಸೈನಿಕನು ಸ್ವಾರ್ಥಿನೇ. ಅವ್ರವ್ರ ಕುಟುಂಬಕ್ಕೋಸ್ಕರನೇ ಕಷ್ಟಪಡ್ತಾರೆ. ಯಾಕಂದ್ರೆ ನಮ್ ದೇಶನೇ ಅವ್ರ ಕುಟುಂಬ ಇದ್ದಂಗಲ್ಲ ಸರ್. ಸ್ವಲ್ಪ ದಿನ ಮೊಬೈಲ್ ಇಂದ ದೂರ ಇರ್ಬೇಕು ಅಂತಿದ್ದೀನಿ. ಸೊ ಆರ್ಮಿ ಜಾಯ್ನ್ ಆದ್ಮೇಲೆ ಮತ್ತೆ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ನಾನೀಗ ಹೊರಡ್ತೀನಿ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನನ್ನ ಸರ್ಟಿಫಿಕೇಟ್ ಬಂದಿದೆ ನೋಡವ್ವ. ತುಂಬಾ ಸಂತೋಷ ಆಯ್ತು ಮಗ. ಬಾ, ಗೊತ್ತಾಯ್ತು, ಊಟ ಬಡಿಸ್ತೀನಿ, ಆಮೇಲೆ ಮಾತಾಡೋಣ. ಸರಿ ಕಣವ್ವ. ಗುರು, ಇನ್ನೇನ್ ನೀನು ಓದ್ ಮುಗೀತಲ್ಲಪ್ಪ, ಮುಂದಕ್ಕೆ ಏನ್ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ಯಾ? ಅವ್ವ, ನಾನು ಇಷ್ಟಪಟ್ಟಂಗೆ ಮಿಲಿಟರಿ ಪೊಲೀಸಿಗೆ ಸೆಲೆಕ್ಟ್ ಆಗಿದ್ದೀನವ್ವ. ನಾನು ನಿನ್ಗೊಂದು ಹೇಳೋದೇ ಮರ್ತಾಗ್ಬಿಟ್ಟವ್ವ. ಮುಂದಿನ ವಾರನೇ ಟ್ರೈನಿಂಗ್ ಹೋಗ್ಬೇಕವ್ವ. ಇದ್ಯಾಕ್ ಮಗ ಹಿಂಗ್ ಮಾತಾಡ್ತಿದ್ಯಾ? ನಮ್ಮನ್ನೆಲ್ಲ ಬಿಟ್ಟು ಅಷ್ಟು ದೂರ ಹೋಗ್ತೀಯಾ? ಬೇಡ ಮಗ, ಇಲ್ಲೇ ನಮ್ ಹೊಲ ಗದ್ದೆ ನೋಡ್ಕೊಂಡು ನಮ್ ಕಣ್ಮುಂದೆ ಇದ್ಬಿಡಪ್ಪ, ಸಾಕು. ಅವ್ವ, ನಿಮ್ಮಂಗೆ ಎಲ್ಲರೂ ಹೇಳಿದ್ರೆ ನಮ್ಮ ದೇಶದ ಕಾಯ ಯಾರವ್ವ ಈ ಮಣ್ಣಿನ ಋಣ ತೀರ್ಸೋ ಅವಕಾಶ ಸಿಕ್ಕಿದವ. ಪುಣ್ಯ ಮಾಡಿದ್ದೀನಿ. ದಯವಿಟ್ಟು ನನ್ನ ತಡೆಬಿಡಿಯವ್ವ, ಆಶೀರ್ವಾದ ಮಾಡಿ ಕಳಿಸ್ಕೊಡಿ. ಈ ಪೇಪರ್ನಾಗ ನ್ಯೂಸ್ ಅಂದ್ಬಿಟ್ಟು ಬೇರೆ ಎಲ್ಲಾನು ಇರ್ತಾವ ನೋಡ್ರಿ. ಹೌದೌದು. ನನ್ನವ್ವ ನನ್ನ ಹಡೆದವ್ವ, ನೀ ಕಣ್ಣೀರ ತರಗಾಡವ್ವ, ಈ ದೇಶದ ರಕ್ಷಣೆ ಮಾಡಲು ನಾನೇ ಕಲಿಸವ್ವ. ನನ್ನವ್ವ ನನ್ನ ಹಡೆದವ್ವ, ನೀ ಕಣ್ಣೀರ ತರಗಾಡವ್ವ, ಈ ದೇಶದ ರಕ್ಷಣೆ ಮಾಡಲು ನನ್ನ ನಗು ನಗು ತಾನೇ ಕಲಿಸವ್ವ. ಈ ಮಣ್ಣಾರಿನವ ತೀರಿಸಲು ಈ ನನ್ನ ಮನಸ್ಸು ಕಾಯುತ್ತಿದೆ ನರನಾಡಿ, ಜಯ ಘೋಷ ಹೇಳಿದೆ. ಆ ವೈರಿಯ ಜಯನ ಬಗೆದು अरे माँ बस करो, कितना खिलाओगी? खा ले बेटा, वैसे भी मेरे हाथ का बना हुआ खाना पूरे साल में एक ही बार तो खाता है। भैया, इस बार 2 राखी बनवा लो, पिछले रक्षाबंधन में भी नहीं थे आप। मेरी प्यारी सी बहन को मेरी उम्र लग जाए। हेलो हेलो कैप्टन, आपकी छुट्टी रद्द की गई है. आपको जल्द से जल्द सरहद पे रिपोर्ट करना होगा. यस सर. जय हिंद. ಗಡಿಯ ಕಾಯುವ ಹಿಡಿಲ ಮರಿಗಳೇ, ತ್ಯಾಗ ಬಲಿದಾನ ಮುಕುಟ ಮಣಿಗಳೇ, ಯಾವ ಹಳ್ಳಿಯೋ ಯಾರ ಬಳ್ಳಿಯೋ ನಾಡ ಬೆಳಗುವ ಭುವನ ಗಲಿಗಳೇ, ಕನ್ನಡದ ಮಡಿಲಿಗೆ
मेजर हम जंग जीत गए। मेजर इंदर, मेजर इंदर। रणवीर, रणवीर, रणवीर आगे बोलो। विजय, विजय। Mission Charlie successful. Over and out. हेलो। मिसेस सिंह, मेजर इंदर आतंकवादियों से लोहा लेते हुए देश के लिए शहीद हो गए। उन्होंने बहुत वीरता से आतंकवादियों का सामना किया और 3 आतंकवादियों को मार गिराया। हमें उनकी शहादत पर नाज है। ನನ್ನ ದೇಶ ಬಾಂಧವರೇ ಕಣ್ಣೀರ ಕಥೆದು ಕೇಳಿ ಈ ದೇಶಕ್ಕಾಗಿ ಮಡಿದ ವೀರ ಯೋಧರ ಕಥೆ ಕೇಳಿ ನನ್ನ ದೇಶ ಬಾಂಧವರೇ ಕಣ್ಣೀರ ಕಥೆದು ಕೇಳಿ ಈ ದೇಶಕ್ಕಾಗಿ ಮಡಿದ ವೀರ ಯೋಧರ ಕಥೆ ಕೇಳಿ ಹಿಮಾಲಯವೂ ಭುಗಿಲೇಳಲು ಸ್ವಾತಂತ್ರ್ಯಕ್ಕೆ ಭಯವ ತರಲು ಕೊನೆವರೆಗೂ ಹೋರಾಡುತ್ತಲೀ ಕೊನೆವರೆಗೂ ಹೋರಾಡುತ್ತಲೀ ಹೆಣವಾಗಿ ಉರುಳಿದರಲ್ಲಿ ಭೂತಾಯಿಯ ಋಣ ತೀರಿಸುತ್ತ ಕಣ್ಮುಚ್ಚಿ ಅಮರರು ಆಗಿ ಈ ದೇಶಕ್ಕಾಗಿ ಮಡಿದ ವೀರ ಯೋಧರ ಕಥೆ ಕೇಳಿ దేశ రక్షణకై దేనికైనా సిద్ధం అనుకుంటాడు మూలేసి మురళి ముందుకే సాగినవా ఆపరేషన్ సింధూర్ భాగంగా నీవు బయలెల్లి వచ్చినవా పంజాబ్ నుంచెల్లి కాశ్మీరుకు కొడుకు వెళ్ళేది చెప్పాల తల్లిదండ్రితో నీ చెప్తే తట్టుకోలేడు నేను ఒక్కగానొక్కనంటూ చివరగా వీడియో కాలను మనసారా మాట్లాడి నిద్రస్తున్నాం వంటి వా తల్లిదండ్రి పైలమని అంటున్నావా
పోరులో అమరుడైన సైనికుడా భరతమాత ముద్దు బిడ్డవు జోహారు జవానుడా భరతభూమి పోరులో అమరుడైన సైనికుడా భరతమాత ముద్దు బిడ్డవు జోహారు జవానుడా తుటాండముల తల్లడిల్లే నీ దేహము నిత్తుటి మరుగులో తేలకుడిగే నీ ప్రాణము భరతభూమి పోరులో అమరుడైన సైనికుడా భరతమాత ముద్దు బిడ్డవు జోహారు జవానుడా ಎಷ್ಟೋ ಒಂದು ಲಕ್ಷಾಂತರ ಒಂದು ಸೈನಿಕರನ್ನು ಅವರಿಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳು ರಾತ್ರಿ ಅನ್ನದೆ ಹಗಲಂದ ಮತ್ತೆ ಎಚ್ಚರಿ ಅನ್ನದೆ ಒಂದು ಬಿಸಿಲಲ್ಲಿ ಸೆಕೆ ಅನ್ನದೆ ನಮ್ಮ ಇಡೀ ಒಂದು ದೇಶವನ್ನ ನಮ್ಮನ್ನು